ಈಗ ನರಕ ಚತುರ್ದಶಿ ಆಚರಣೆ ಹೇಗ್ ಮಾಡ್ಬೇಕು ಅಂತ ಹಿಂದಿನ ದಿವಸ ಒಂದು ನಮ್ಮ ಮನೆಯವರು ಎಷ್ಟು ಜನ ಇದ್ದೀವಿ ಅಷ್ಟು ಜನಕ್ಕೂ ಒಂದೊಂದು ತಂಬಿಗೆ ಸಣ್ಣ ಒಂದು ತಂಬಿಗೆ ಸರಿ ಹೋಗುವಷ್ಟು ನೀರು ಹಾಕುವ ಒಂದು ಕಲಶ ತರ ಒಂದು ಮಾಡಿಕೊಂಡು ಹಿಂದಿನ ದಿವಸ ಸಂಜೆ ಅದಕ್ಕೆ ಗಂಗಾದೇವಿಯನ್ನ ಅಲ್ಲಿ ಆವಾಹನೆ ಮಾಡಿ ಇತರ ಎಲ್ಲ ನದಿ ಅಭಿಮಾನಿ ದೇವತೆಗಳನ್ನು ಕೂಡ ಆ ಕಲಶದಲ್ಲಿ ಆವಾಹನೆ ಮಾಡಿ ಷೋಡಶೋಪಚಾರ ಪೂಜೆಗಳನ್ನು ಮಾಡಿ ಗಂಗೆಗೆ ಒಂದು ನೈವೇದ್ಯವನ್ನ ಸಮರ್ಪಣೆಯನ್ನು ಮಾಡುವಂತೆ. ಆವತ್ತು ಕೃಷ್ಣ ನರಕಾಸುರನ ಸಂಹಾರ ಮಾಡಿ ಬಂದಲ್ಲ, ಆವಾಗ ಕೃಷ್ಣನಿಗೆ ಎಲ್ಲರೂ ಅಭ್ಯಂಗ ಸ್ನಾನ ಮಾಡಿಸ್ತಾರೆ. ಇವತ್ತಿಗೂ ಕೂಡ ಎಲ್ಲರೂ ಅಭ್ಯಂಗ ಸ್ನಾನವನ್ನು ಮಾಡಿಸ್ತಾರೆ, ತಮ್ಮ ಮಕ್ಕಳಿಗೆ ಎಲ್ರಿಗೂ ಮಾಡಿಸ್ತಾರೆ. ನಾನು ಹೇಳಿದ ಆ ತರದ ಕೃಷ್ಣ ತೋರಿದ ಆ ಪರಾಕ್ರಮ, ಕೃಷ್ಣ ತೋರಿದ ಆ ಧೈರ್ಯ ಅದು ನಮ್ಮೆಲ್ಲರಲ್ಲೂ ಕೂಡ ಬರಬೇಕು. ಈ ಕಾರಣದಿಂದಾಗಿ ಇಲ್ಲೆಲ್ಲರಿಗೂ ಕೂಡ ಅಭ್ಯಂಗ ಆಗುತ್ತೆ. ಅದೇ ತರ ಈಗ ಎಣ್ಣೆನ ನಾವು ಹಚ್ಚಿಕೊಂಡು ಸ್ನಾನ ಮಾಡೋಕ್ಕಿಂತ ಮುಂಚೆ ಅದನ್ನ ದೇವರಿಗೆ ಅದನ್ನ ಅರ್ಪಣೆ ಮಾಡಬೇಕು. ಒಂದು ಸ್ವಲ್ಪ ಬಿಸಿನೀರನ್ನ ಮಾಡಿ ದೇವರಿಗೆ ಅಭಿಷೇಕವನ್ನು ಮಾಡಬೇಕು. ಆ ಎಣ್ಣೆಯನ್ನ ನಾವು ಹಚ್ಕೊಳ್ಳುವ ಎಣ್ಣೆ ಜೊತೆಗೆ ಸೇರಿಸ್ಕೊಳ್ಳೋದು, ಆ ನೀರನ್ನ ನಾವು ಸ್ನಾನ ಮಾಡುವ ನೀರಿನ ಜೊತೆಗೆ ಸೇರಿಸ್ಕೊಳ್ಳೋದು, ದೇವರಿಗೊಂದು ಆರತಿಯನ್ನು ಮಾಡಿ ದೇವರಿಗೆ ಅರ್ಪಿಸಿದೀವಿ ಅಂತ ಅಂದ್ಕೊಂಡು ಆಮೇಲೆ ಆ ಎಣ್ಣೆಯನ್ನ ಎಲ್ಲರೂ ಹಚ್ಕೊಳ್ಬೇಕು. ಎಣ್ಣೆ ಹಚ್ಚೋದ್ರಿಂದಾಗಿ ಮನುಷ್ಯನ ಆಯುಷ್ಯ ಬೆಳೆಯುತ್ತೆ. ಹಾಗಾಗಿ ಯಾರು ದೀರ್ಘಾಯುಷಿಗಳಾಗಿದ್ದಾರೆ ನಮ್ಮ ಇತಿಹಾಸದಲ್ಲಿ ಅಂಥವ್ರನ್ನೆಲ್ಲ ಸ್ಮರಣೆ ಮಾಡಬೇಕು. ಅಶ್ವತ್ಥಾಮ, ಬಲಿ, ಸಪ್ತ ಚಿರಜೀವಿಗಳು ಅಂತೀವಿ. ಅಶ್ವತ್ಥಾಮ, ಬಲಿರ್ ವ್ಯಾಸಃ, ಹನುಮಾಂಶ್ಚ ವಿಭೀಷಣಃ, ಕೃಪಃ ಪರಶುರಾಮಶ್ಚ ಸಪ್ತೈತೆ ಚಿರಜೀವಿನಃ. ಆ ಸಪ್ತ ಚಿರಂಜೀವಿಗಳನ್ನ ನಾವು ನೆನೆಸಿಕೊಂಡು ನಮ್ಮ ಮಕ್ಕಳಿಗೆ ಎಲ್ರಿಗೂ ಕೂಡ ಎಣ್ಣೆ ಹಚ್ಚೋದ್ರಿಂದಾಗಿ ಅವರಿಗೂ ಕೂಡ ಅಂಥ ಒಳ್ಳೆ ಆಯುಷ್ಯ ಬೆಳೆಯುತ್ತೆ ಅಂತ. ಅದಾದ ಮೇಲೆ ಎಲ್ಲರನ್ನೂ ಕೂಡ ಕೂಡಿಸಿ ಒಂದು ಆರತಿಯನ್ನು ಮಾಡ್ತಕ್ಕಂಥದ್ದು ಒಂದು ಪದ್ಧತಿ.